ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನುಭವ 6666 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವರಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ವರಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಈಗಲಿಂದ ಎಲ್ಲ ಪ್ರಿಪ್ರೇಷನ್ನ ರೆಡಿ ಮಾಡ್ತಾ ಇದ್ದೀನಿ ನಾಳೆ ಹಬ್ಬಕ್ಕೆ. ಸೊ ನೋಡೋಣ ನೈಟ್ ಎಲ್ಲ ಇನ್ನು ಹೇಗೆಲ್ಲ ಹೋಗ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ವರಲಕ್ಷ್ಮಿ ಹಬ್ಬನ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ತೀವಿ. ಸೊ ನೀವು ಕೂಡ ನೋಡಿ ವೆಯ್ಟ್ ಮಾಡಿ. ಸೊ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿ ಒಂದೊಂದೇ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ಸೊ ಈಗ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಸೊ ಬನ್ನಿ. ಅಂದರೆ ಹಬ್ಬಕ್ಕೆ ರೆಡಿ ಮಾಡೋದಕ್ಕೂ ಮುಂಚೆ ಸೊ ನಮ್ಮ ಲಕ್ಷ್ಮಿ ಇವತ್ತು ಅವಳಿಗೂ ಸ್ನಾನ ಎಲ್ಲ ಮಾಡಿಸಿದ್ದೀನಿ. ಸೊ ಸ್ನಾನ ಮಾಡಿ ಅವಳ ಮನೇನೂ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ನೋಡ್ತಿರ್ಬೋದು. ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ಅವಳಿಗೆ ನೀರು ಇಟ್ಬಿಟ್ಟು ಸೊ ಹಾಲು ಕರೆದು ಡೈರಿಗೆ ಹಾಕ್ಬಿಟ್ಟು ಬಂದು ಆಮೇಲೆ ದೇವ್ರ ಕೆಲಸನ ಮಾಡೋಣ ಬನ್ನಿ. ಈ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ದೇವ್ರ ಸಾಮಾನೆಲ್ಲ ಉಜ್ಜೋದಿಕ್ಕೆ ಅಂತ ಇಟ್ಟಿದ್ದೀನಿ. ಇದು ನಾಳೆಗೆ ಏನೆಲ್ಲ ರೆಡಿ ಮಾಡಬೇಕು, ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಮಾವಿನ ಎಲೆ ತೋರಣಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಬಾಳೆ ದಿಂಡು ತೊಗೊಬಂದಿಟ್ಟಿದ್ದೀನಿ. ಇಲ್ಲಿ ಫ್ರಿಜ್ಜಲ್ಲೆಲ್ಲ ಹೂವು ಇಟ್ಟಿದ್ದೀವಿ. ಬೆಳಗಿನ ಜಾವ 4 ಗಂಟೆಗೆ ದೇವ್ರನ್ನ ಕೂರಿಸೋದ್ರಿಂದ ಸೊ ಹಿಂದಿನ ದಿನ ರಾತ್ರಿನೇ ನಾನು ಗಂಗಾ ಪೂಜೆ ಮಾಡಿ ನೀರನ್ನ ತಗೊಂಡು ಬಂದೆ. ದೇವ್ರನ್ನ ಕೂರಿಸೋದಕ್ಕೆ ನಾನು ಒಬ್ಬಳೇ ಇರೋದ್ರಿಂದ ಸೊ ಪ್ರತಿಯೊಂದು ನಾನೇ ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತು. ಹಾಗಾಗಿ ಮೊದಲೇ ಎಲ್ಲನೂ ತೊಗೊಬಂದು ಕವರಲ್ಲಿ ಇಟ್ಟಿದ್ದೆ. ಸೊ ನೋಡ್ತಿರ್ಬೋದು, ಬೆಲ್ಲದಚ್ಚು, ಕೊಬ್ಬರಿ ಬಟ್ಲು, ಏನದು ಡ್ರೈ ಫ್ರೂಟ್ಸು ಎಲ್ಲನೂ ತೊಗೊಂಬಂದು ಮೊದಲೇ ಒಂದೇ ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಮತ್ತು ಗಡಿಬಿಡಿಯಲ್ಲಿ ಏನೂ ಸಿಗಲ್ಲ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಪೂಜೆ ಸಾಮಾನು ಅಷ್ಟೇ ಏನೆಲ್ಲ ಬೇಕು ಅಂತ ಫಸ್ಟ್ ಎಲ್ಲ ತೊಗೊಬಂದು ಲಿಸ್ಟ್ ಮಾಡಿ ಕವರಲ್ಲಿ ಎತ್ತಿಟ್ಟಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದಿದ್ವಲ್ಲ, ದೇವ್ರ ಸಾಮಾನಿಗೆ ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ದೀಪಕ್ಕೆ ಬತ್ತಿ ಎಲ್ಲ ಹಾಕಿ ಏನೆಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೆ. ಇಲ್ಲಿ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಕೂಡ ಮಾಡಿದೆ. ದೇವ್ರ ಮನೇಲಿ ಬಂದು ನಾನು ಗಂಗಾ ಪೂಜೆ ಮಾಡಿ ನೀರನ್ನ ತೊಗೊಬಂದಿದ್ದಲ್ಲ ಅದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ. ಸೊ ಅದಾದಮೇಲೆ 1 ಗಂಟೆನೋ 2 ಗಂಟೆನೋ ಗೊತ್ತಿಲ್ಲ ಮೇ ಬಿ. ಸೊ ಮತ್ತೆ ಹೋಗಿ ಸ್ನಾನ ಮಾಡಿಕೊಂಡು ಬಂದು ದೇವ್ರಿಗೆ ಸ್ಯಾರಿ ಎಲ್ಲ ಉಡ್ಸೋದಕ್ಕೆ ರೆಡಿ ಮಾಡಿಕೊಂಡೆ. ಸೊ ಒಬ್ಬಳೇ ಇರೋದ್ರಿಂದ ಪ್ರತಿಯೊಂದು ನಾನೇ ಮಾಡ್ಕೊಳ್ಳೋದ್ರಿಂದ ಸೊ ರಾತ್ರಿನೇ ಎಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿತ್ತು. ನೋಡ್ತಿರ್ಬೋದು, ನಾನು ಈ ಥರ ಸ್ಯಾರಿ ಉಡ್ಸಿದ್ದೀನಿ. ಸೊ ಅದಾದಮೇಲೆ ದೇವಿ ಕೂಡ ಅಲಂಕಾರ ಮಾಡಿದ್ದೀನಿ. ಸೊ ಹಿಂದೆಗಡೆ ಬಂದು ತೆಂಗಿನಕಾಯಿ ಇದೆ. ಸೊ ಅದೇ ಶ್ರೇಷ್ಠ ಅಂತ ಹೇಳ್ಬೋದು. ಸೊ ಅದಕ್ಕೆ ಮುಖವಾಡನ ಇಟ್ಟಿರ್ತೀವಿ ಅಷ್ಟೇ ಅಲ್ವಾ. ಆಮೇಲೆ ನಾನು ಬಿಂದಿಗೆಗೆ ಮತ್ತು ಚಂಬಿಗೆ ಏನೆಲ್ಲ ಹಾಕಿದೆ ಅಂತ ಹೇಳೋದು ಮರ್ತೋಯ್ತು ಮತ್ತು ತೋರಿಸೋದು ಕೂಡ ಮರ್ತೋಯ್ತು. ಸೊ ನಾನಿಲ್ಲಿ ಕಳಶ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ದೀನಿ. ಸೊ ನೋಡ್ತಿರ್ಬೋದು ನೀವು, ಆ ಬಿಂದಿಗೆನ ಮೊದಲಿಗೆ ಅಂದರೆ ಬಾಳೆ ಎಲೆ ಹಾಕಿ ಫಸ್ಟು ರಂಗೋಲಿ ಹಾಕಿ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಅಕ್ಕಿ ಇಟ್ಟು ಸೊ ಅದ್ರ ಮೇಲೆ ಕಳಶನ ಕೂರಿಸುವಂಥದ್ದು. ಸೊ ನಾನು ದೇವರಿಗೆ ಕಳಶ ಇಟ್ಟು ಪೂಜೆ ಮಾಡಿ ಸೊ ಅದಾದಮೇಲೆ ನಾನು ಪ್ರತಿಯೊಂದು ದೇವ್ರನ್ನ ಇಡೋದಾಗಿರ್ಬೋದು ಅದೆಲ್ಲನೂ ಮೇ ಬಿ 4 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದೆ. 4 ಗಂಟೆಗೆಲ್ಲ 4-4:30ಗೆಲ್ಲ ದೇವ್ರನ್ನೆಲ್ಲ ಕೂರಿಸಿದ್ದೆ. ಸೊ ಪೂಜೆ ಎಲ್ಲ ಮಾಡಿ ಮತ್ತು ಎಲ್ಲ ಸೆಟ್ ಮಾಡಿ ಪೂಜೆ ಎಲ್ಲ ಮಾಡೋದಕ್ಕೆ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇಂಪಾರ್ಟೆಂಟ್ ಏನು ಅಂತಂದರೆ ಸೊ 4ರಿಂದ 4:30 ಒಳಗಡೆ ಆ ದೇವ್ರನ್ನ ಕಳಶನ ಕೂರಿಸಿ
ಪೂಜೆ ಮಾಡೋವಂಥದ್ದು ಅದನ್ನು ಮಾತ್ರ ಕರೆಕ್ಟಾಗಿ ಮಾಡಿದೆ ಅಂತಲೇ ಹೇಳ್ಬೋದು. ಮತ್ತು ನಾನು ದೇವಿನೆಲ್ಲ ಅಲಂಕಾರ ಮಾಡೋ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ಕೆಲವೊಂದು ಕ್ಲಿಪ್ಸ್ನ ಅಷ್ಟೇ ಆ್ಯಡ್ ಮಾಡೋಕ್ಕಾಯಿತು. ಸೊ ಮತ್ತು ಪೂಜೆ ಮಾಡೋದು ಅದು ವಿಡಿಯೋ ಎಲ್ಲ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಒಬ್ಬಳೇ ಇರೋದರಿಂದ ಈ ಕಡೆ ಪೂಜೆ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾನು ಕೆಲವೊಂದು ಕ್ಲಿಪ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ. ಫೈನಲ್ ಆಗಿ ನಾನು ದೇವ್ರನ್ನ ಕೂರಿಸಿದಾಯಿತು. ಸೊ ದೇವ್ರನ್ನ ಕೂರಿಸಿದ ಮೇಲೆ ಅಲಂಕಾರ ಮಾಡಲೇಬೇಕಲ್ವ. ಸೊ ನನಗೆ ವರಲಕ್ಷ್ಮಿ ಹಬ್ಬಕ್ಕೆ ಹೂವಲ್ಲೇ ಅಲಂಕಾರ ಮಾಡೋದು ಸಿಂಪಲ್ಲಾಗಿ ನಾನು ಮಾಡೋದು. ಸೊ ಹಾಗಾಗಿ ನಾನು ಹೂವಲ್ಲೇ ಅಲಂಕಾರ ಮಾಡಿರ್ತೀನಿ, ಇಷ್ಟೇ ಸಿಂಪಲ್ಲಾಗಿ ಮಾಡಿರ್ತೀನಿ. ಫೈನಲ್ ಆಗಿ ದೇವ್ರ ದೀಪ ಹಚ್ಚಿ ದೇವ್ರ ಪೂಜೆ ಮಾಡಿ ನಮ್ಮನೆ ಮಹಾಲಕ್ಷ್ಮಿನ ಕೂರಿಸಿ ನಾನು ಕೂಡ ಹಬ್ಬನ ಈ ಥರ ಆಚರಣೆ ಮಾಡಿದ್ದೀನಿ, ನೀವು ನೋಡಿ. ವೆಲ್ಕಮ್ ಬ್ಯಾಕ್ ಟು ಅನುಭವ 6666 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೋಡ್ತಿರ್ಬೋದು ನಮ್ಮನೆ ಮಹಾಲಕ್ಷ್ಮಿನ ಕೂರಿಸಿ ನಾನು ಕೂಡ ಹಬ್ಬನ ಆಚರಣೆ ಮಾಡಿದ್ದೀನಿ. ನೀವು ಕೂಡ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಈವ್ನಿಂಗು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೆಡಿ ಆಗಿದ್ದೀನಿ, ಹಾಗೆ ಕುಂಕುಮಕ್ಕೆ ಬರ್ತಾರೆ ಮತ್ತು ನಾವು ಕೂಡ ಕೊಡ್ತೀವಿ. ಸೊ ಅದಕ್ಕೆ ರೆಡಿ ಆಗಿದ್ದೀನಿ ನಾನು ಕೂಡ. ಬನ್ನಿ ದೇವ್ರ ಪೂಜೆ ಮಾಡಿಬಿಟ್ಟು ತಾಂಬೂಲಕ್ಕೆಲ್ಲ ರೆಡಿ ಮಾಡೋಣ. ನಾನಿಲ್ಲಿ ತಾಂಬೂಲಕ್ಕೆ ರೆಡಿ ಮಾಡ್ತಿದ್ದೀನಿ. ನಾನು ದೇವ್ರ ಪೂಜೆ ಮಾಡೋಣ ಅಂತ ಬಂದೆ, ಅಷ್ಟರಲ್ಲಿ ಆಲ್ರೆಡಿ ಕುಂಕುಮ ಇಟ್ಕೊಂಡು ಹೋಗೋಕ್ಕೆ ಕರೆಯೋದಕ್ಕೆ ಬಂದಿದ್ದರು. ಸೊ ಅದಕ್ಕೆ ನಾನು ತಾಂಬೂಲಕ್ಕೆಲ್ಲ ಫಸ್ಟು ರೆಡಿ ಮಾಡಿ ಇಟ್ಬಿಡೋಣ, ಆಮೇಲೆ ಅಮ್ಮ ಕೊಡ್ತಾರೆ. ಸೊ ನಾನು ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಬಳೆ ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು ಮತ್ತು ನೈವೇದ್ಯಕ್ಕೆ ಅಂತ ಪ್ರಸಾದ ಮಾಡಿದ್ದೆ. ಸೊ ಇಷ್ಟನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಬಂದವ್ರಿಗೆ ಪ್ರಸಾದ ಕೊಡೋದಕ್ಕೆ. ಸೊ ಅವಲಕ್ಕಿ ರೆಡಿ ಮಾಡಿದ್ದೀನಿ. ಬನ್ನಿ ಪೂಜೆ ಮಾಡಿ ನೈವೇದ್ಯ ಇಟ್ಟು ಸೊ ಬಂದವ್ರಿಗೆ ಕುಂಕುಮ ಕೊಡೋಣ.
ವರಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೂ ಕೂಡ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ದೇವಿ ಕಡೆಯಿಂದ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ನಮ್ಮನೆ ವರಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ನೀವೆಲ್ಲ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟೊಂದು ಪ್ರೀತಿ ಕೊಟ್ಟು ಸಮಯ ಕೊಟ್ಟು ನನ್ನ ಚಾನಲ್ ನೋಡ್ತಾ ಇರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.